ನಮಸ್ಕಾರ. ಕರುನಾಡು ಟೈಮ್ಸ್ನ ಪ್ರಮುಖ ಸುದ್ದಿಗಳಿಗೆ ಸ್ವಾಗತ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಲೀಡ್ ಕಡಿಮೆಯಾಗಿರುವ ಬಗ್ಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಪಕ್ಷದ ಮತಗಳು ಎಸ್ಡಿಪಿಐಗೆ ಶಿಫ್ಟ್ ಆಗಿದೆಯೇ ಎಂಬ ಅನುಮಾನ ವ್ಯಕ್ತಪಡಿಸಿದರು. ಈ ಕುರಿತು ಪರಿಶೀಲನೆ ಮಾಡಿ ಕಾರಣಗಳನ್ನು ತಿಳಿದು ಮುಂದಿನ ಚುನಾವಣೆಯಲ್ಲಿ ತಿದ್ದುಕೊಳ್ಳುವುದಾಗಿ ತಿಳಿಸಿದ್ದಾರೆ. ಅದಕ್ಕೋಸ್ಕರ ಬಂದು ಅರ್ಧ ಮಾಡಿ ತಿರುಗಿ ಏನಾದ್ರು ಈ ಮೀಟಿಂಗ್ ಇಟ್ಕೊಂಡಾಗ ಏನಾರು ಪತ್ರ ಏನಿದೆ ಮೀಟಿಂಗ್ ಇಟ್ಕೊಂಡಾಗ ಇರಲಿ ಡ್ಯೂಟಿ ಮಾಡಲಿ ಜಾಸ್ತಿ ಎಸ್ಡಿಪಿಐಗೆ ಶಿಫ್ಟ್ ಆಗ್ತಿದೆ ಆಗಿದೆ. ಮಮತಾ ಬ್ಯಾನರ್ಜಿ ವಿರುದ್ಧ ವಿ ಸೋಮಣ್ಣ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯಾಡಳಿತದಲ್ಲಿ ನಡೆಯುತ್ತಿರುವ ಕೆಲವು ವಿಚಾರಗಳನ್ನು ಉಲ್ಲೇಖಿಸಿ ಕಠಿಣ ಟೀಕೆ ವ್ಯಕ್ತಪಡಿಸಿದರು. ಮಮತಾ ಬ್ಯಾನರ್ಜಿ ಅವರು ಬಾಯಿ ತೆಗೆದ್ರೆ ಲೂಟಿ ಲೂಟಿ ಅಂತಾರೆ. ಲೂಟಿ ಯಾರು ಮಾಡಿದ್ದಾರೆ? ಲೂಟಿ ಕಾಣ್ರೆ ಯಾರು? ಪಶ್ಚಿಮ ಬಂಗಾಳ ಏನು ಯಾವ ರೀತಿ ಇತ್ತು, ಅದನ್ನು ಯಾವ ರೀತಿ ತಂದಿದ್ದೀರಿ? ಹಿಂದೆ ಇದ್ದಂಥ ಅನೇಕ ಪುಣ್ಯ ಪುರುಷರು, ಸ್ವಾಮಿ ವಿವೇಕಾನಂದ, ಅರಬಿಂದೋಯಿಂದ ಹಿಡಿದು ಚಟ್ಟೋಪಾಧ್ಯಾಯರಿಂದ ಹಿಡಿದು ಅನೇಕ ನಾಯಕರುಗಳು ಈ ರಾಷ್ಟ್ರಕ್ಕೆ ತನ್ನದಾದಂಥ ಕೊಡುಗೆಯನ್ನು ಕೊಟ್ಟಂಥ ಜನ ಆ ದೇಶದವರು. ಅಂಥ ದೇಶದ ವ್ಯವಸ್ಥೆಯನ್ನು ಬುಡಬೇನು ಮಾಡಿ ಎಲ್ಲ ಒಂದು ಕಡೆ ನಿಮ್ಮ ಪಾಪದ ಕೊಡ ತುಂಬಿದ ಮೇಲೆ ಜನ ನಿಮಗೆ ಇವತ್ತು ಯಾವ ರೀತಿ ತೀರ್ಮಾನವನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಅನಿಲ ದರ ಏರಿಕೆಯನ್ನು ಖಂಡಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸಿಲಿಂಡರ್ ಅಣುಕು ಶವಯಾತ್ರೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೆಲೆ ಏರಿಕೆಯಿಂದ ಸಾಮಾನ್ಯ ಜನರು ಸಂಕಷ್ಟ ಪಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ದಿವಸ ಏನು ದಿಢೀರನೆ ಕೇಂದ್ರ ಸರ್ಕಾರ 993 ರೂಪಾಯಿ ಕಮರ್ಷಿಯಲ್ ಅನಿಲ ದರವನ್ನು ಏರಿಸಿದೆ. ಇದು ಸಾಮಾನ್ಯ ಕಾರ್ಮಿಕರಿಗೆ ಹಾಗೂ ಬೀದಿ ವ್ಯಾಪಾರಿ ಮಾಡುವ ಸಣ್ಣ ಉದ್ಯಮದಾರರಿಗೆ ಬಹಳ ತೊಂದರೆ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಮೇ 8ರಂದು ಅದ್ದೂರಿ ಬಸವ ಜಯಂತಿಗೆ ರಾಮನಗರದ ನಗರಸಭೆ ಸಜ್ಜಾಗಿದೆ. ಅಂತೆಯೇ ನಗರಸಭೆ ಆವರಣದಲ್ಲಿ ಬಸವೇಶ್ವರರವರ ಪುತ್ಥಳಿ ಅನಾವರಣಗೊಳ್ಳಲಿದೆ. ಕಾರ್ಯಕ್ರಮಕ್ಕೆ ಸುತ್ತೂರು ಮಠದ ಸ್ವಾಮೀಜಿ ಹಾಗೂ ತುಮಕೂರು ಮಠದ ಸ್ವಾಮೀಜಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಅವರು ತಿಳಿಸಿದ್ದಾರೆ. ರಾಮನಗರ ನಗರಸಭೆಯಿಂದ ಬಸವ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ವಿ. ಅದರ ಪ್ರಯುಕ್ತ ನಾವು ಮೇ 8ನೇ ತಾರೀಕು ಸಾಯಂಕಾಲ ವಿಶ್ವಗುರು ಮಹಾನ್ ಸಮಾಜ ಸುಧಾರಕ ವಿಶ್ವಗುರು ಬಸವಣ್ಣವರ ಪುತ್ಥಳಿಯನ್ನ ನಗರಸಭೆಯಲ್ಲಿ ಅನಾವರಣ ಮಾಡಬೇಕಂತೇಳಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಒಡೆಯರ್ ರೈಲು ರಾಮನಗರದಲ್ಲಿ ನಿಲುಗಡೆಯಾಗಲು ಚಾಲನೆ ನೀಡಿದ ಕೇಂದ್ರ ಸಚಿವ ವಿ ಸೋಮಣ್ಣ, ಜಿಲ್ಲೆಯಲ್ಲಿ ರೈಲ್ವೆ ಪ್ರಯಾಣಿಕರ ಬಹುದಿನಗಳ ಬೇಡಿಕೆಯಾದ ರಾಮನಗರದಲ್ಲಿ ಒಡೆಯರ್ ಸೂಪರ್ ಫಾಸ್ಟ್ ರೈಲು ನಿಲುಗಡೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ, ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್, ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ, ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಸೇರಿದಂತೆ ಹಸಿರು ಬಾವುಟ ತೋರಿಸುವ ಮೂಲಕ ರೈಲು ನಿಲುಗಡೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಮನಗರದ ಜನತೆ ಪೂಜೆ ಸಲ್ಲಿಸಿ ಕುಂಬಳಕಾಯಿ ಹೊಡೆದು ಸಂಭ್ರಮಿಸಿದರು. ಇವತ್ತು ರಾಮನಗರ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅಲ್ಲಿ ಒಡೆಯರ್ ಎಕ್ಸ್ಪ್ರೆಸ್ ಸೂಪರ್ ಫಾಸ್ಟ್ ಒಡೆಯರ್ ಎಕ್ಸ್ಪ್ರೆಸ್ ಅನ್ನ ಇವತ್ತು ಇದಕ್ಕೆ ಸ್ಟಾಪೇಜ್ ಕೊಟ್ಟಿರೋದಕ್ಕೆ ನಾನು ರೈಲ್ವೆ ಸಚಿವರಾದಂತ ನಮ್ಮ ವಿ ಸೋಮಣ್ಣನವರನ್ನ ಹಾಗೂ ಅಶ್ವಿನ್ ವೈಷ್ಣವರನ್ನ ಮತ್ತು ನರೇಂದ್ರ ಮೋದಿ ಅವರನ್ನ ಅಭಿನಂದಿಸ್ತೀನಿ. ಯಾಕೆಂದ್ರೆ ಇದು ಬಹುದಿನಗಳ ಕನಸಾಗಿತ್ತು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅನ್ನ. ಯಾಕೆಂದ್ರೆ ಬೆಂಗಳೂರಿಗಿಂದ 60 ಕಿಲೋಮೀಟರ್ ಅದರಿಂದ ಇದು ಬಹಳ, ಯಾಕೆಂದ್ರೆ ಸುಮಾರು ಬಹುದಿನಗಳ ಕನಸಾಗಿತ್ತು ಇವತ್ತು ಈ ಎಕ್ಸ್ಪ್ರೆಸ್ ಇಲ್ಲಿ ನಿಲ್ಬೇಕು ಅಂತ. ಇನ್ನು ಹೆಚ್ಚಿನ ಸುದ್ದಿಗಾಗಿ ಕರುನಾಡು ಟೈಮ್ಸ್ ಮತ್ತು ಕರುನಾಡು ಟಿವಿ ಡಿಜಿಟಲ್ ಮೀಡಿಯಾ ವೀಕ್ಷಿಸಿ. ನಮಸ್ಕಾರ.